ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ಜ್ಯೇಷ್ಠ ಪೌರ್ಣಮಿ, ಅತಿ ಶಕ್ತಿ ಕೂಡಿರುವಂಥ ಅತೀಂದ್ರಿಯ ಶಕ್ತಿಗಳನ್ನು ತುಂಬುವಂಥ ಈ ದಿನ ನೀವು ಸಣ್ಣದಾಗಿ ಸಂಜೆ 6 ಗಂಟೆಯಿಂದ 8:15 ಒಳಗೆ ಇದನ್ನು ಹಾಕಿ ದೀಪ ಹಚ್ಚೋದ್ರಿಂದ, ನಿಮ್ಮ ಮನೆಯಲ್ಲಿ ದೀಪ ಇಡೋದ್ರಿಂದ ಅಂಧಕಾರವನ್ನು, ಕತ್ತಲನ್ನು, ದರಿದ್ರವನ್ನು, ಬಡತನವನ್ನು ಹೋಗಲಾಡಿಸಿ ನಮಗೆ ಇನ್ನೂ ಸಾಲ ನಾವೇ ಕೊಡುವ ಮಟ್ಟಕ್ಕೆ ಅತಿ ಶ್ರೀಮಂತರನ್ನಾಗಿಸುವಂಥ ತುಂಬ ಶಕ್ತಿದಾಯಕವಾದ ದೀಪಾರಾಧನೆ ಅಂತ ಹೇಳಬಹುದು. ಏಕೆಂದರೆ ಪ್ರತಿಯೊಬ್ಬರೂ ಕೂಡ ದೀಪವನ್ನು ಯಾವುದೋ ಒಂದು ವಿಧಾನದಲ್ಲಿ ಹಚ್ಚಬಹುದು ಮನೆಯಲ್ಲಿ. ಯಾಕಂದರೆ ಕತ್ತಲನ್ನು ಓಡಿಸುವಂಥದ್ದು ದೀಪಾರಾಧನೆಗೆ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ವಿಶೇಷವಾಗಿ ಇರುತ್ತೆ. ಲಾಭಗಳನ್ನು ತಂದುಕೊಡುತ್ತೆ, ನಷ್ಟವನ್ನು ಕಡಿಮೆ ಮಾಡುತ್ತೆ, ನಷ್ಟಗಳನ್ನು ತುಂಬಿಸ್ಕೊಡುತ್ತೆ ಅಂತ ಹೇಳಬಹುದು. ಎಷ್ಟೋ ಕಳ್ಕೊಂಡಿರ್ತೀವಿ, ಪಡ್ಕೊಳ್ಬೇಕು. ಇದನ್ನು ನೀವು ಮಾಡಿ ಮನೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಬಹುದು. ಏಕೆಂದರೆ ಪೌರ್ಣಮಿ ಅಂದರೆ ಬೆಳಕನ್ನು ಚೆಲ್ಲುತ್ತೆ, ನಮ್ಮ ಸಮಸ್ಯೆಗಳನ್ನು, ಕತ್ತಲನ್ನು ಓಡಿಸುತ್ತೆ. ಚಂದ್ರನು ಮನಸ್ಸಿನ ಕಾರಕ. ಚಂದ್ರನು ಈ ಮನಸ್ಸಿನ ಕಾರಕ ಅಂತ ನಾವು ಈ ಸೋಮವಾರದ ದಿನಗಳಲ್ಲಿ ಬಿಳಿ ವಸ್ತುಗಳಿಂದ ಪರಿಹಾರಗಳನ್ನು ಮಾಡಿಕೊಂಡ್ರೆ, ಹಾಲು, ಅಕ್ಕಿ, ಇದರಿಂದ ಸೇಮಿಯಾ, ಇದನ್ನು ನೀವು ಏನಾದರೂ ಸಿಹಿಯನ್ನು ಮಾಡಿ ಚಂದ್ರನಿಗೆ ರಾತ್ರಿ ಅರ್ಪಿಸೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಅಗಾಧವಾದಂಥ ಆ ಒಂದು ಕೆಟ್ಟ ಶಕ್ತಿಗಳ ಪ್ರಭಾವ ಬೀರ್ತಾ ಇದ್ದರೆ ಕಡಿಮೆ ಆಗುತ್ತೆ. ಮನಸ್ಸಲ್ಲಿ ತುಂಬ ನಾವು ನಿಶ್ಶಬ್ದವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು, ನಿರ್ದಿಷ್ಟವಾದಂಥ ಸಮಯಕ್ಕೆ ನಾವು ರೀಚ್ ಆಗಬೇಕು ಅಂತ ಅಂದ್ಕೊಂಡು ಇರುವಂಥವರಿಗೆ ಇದು ಬಹಳ ಅನುಕೂಲ ಮಾಡುತ್ತೆ. ಯಾಕಂದರೆ ಮನಸ್ಸೇ ಪ್ರತಿಯೊಂದಕ್ಕೂ ಕೂಡ ಸ್ನೇಹಿತರೆ, ಮನಸ್ಸು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು. ಆದರೆ ಮನಸ್ಸೇ ಚೆನ್ನಾಗಿಲ್ಲ, ಕೆಟ್ಟೋಗಿದೆ ಅಂತ ಹೇಳಿದ್ರೆ ಯಾವುದ್ರ ಮೇಲೇನೂ ಕೂಡ ನಮಗೆ ಆಸಕ್ತಿ ಇರೋದಿಲ್ಲ, ಎಲ್ಲವನ್ನು ಕಳ್ಕೊಂಡಿದ್ದೀವಿ ಅನ್ನೋ ಥರ ಆಗುತ್ತೆ. ಅದಕ್ಕೆ ಚಂದ್ರನಿಗೆ ನೀವು ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡು ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಳ್ತಾ ನೀರನ್ನು ಒಂದು 10-15 ನಿಮಿಷ ಪ್ರಕಾಶಮಾನವಾದ ಬೆಳಕಲ್ಲಿ ಇಟ್ಟು ಕುಡೀರಿ. ನೋಡಿ, ಆಗುವಂಥ ಲಾಭಗಳನ್ನು ನೀವು ಕಣ್ಣಾರ ಕಾಣಬಹುದು. ಈ ದಿನ ಮನೆಯಲ್ಲಿ ಅಕ್ಕಿ ಹಿಟ್ಟು ಏನಾದರೂ ಇದ್ದರೆ ಅಕ್ಕಿ ಹಿಟ್ಟಿಗೆ ಬೆಲ್ಲವನ್ನು ಸೇರಿಸ್ಬಿಟ್ಟು ಹಸುವಿಗೆ ತಿನ್ನಿಸೋದ್ರಿಂದ, ಹಸುವಿನಲ್ಲಿ ಗೋಮಾತೆ ಮುಕ್ಕೋಟಿ ದೇವತೆಗಳು ಕೂಡ ಇರೋದರಿಂದ ಎಷ್ಟೋ ದೋಷಗಳು, ಲೆಕ್ಕಕ್ಕೆ ಸಿಗದಷ್ಟು ದೋಷಗಳು ಇದ್ದರೂ ಕೂಡ ಹೋಗ್ಬಿಡುತ್ತೆ. ಅದಕ್ಕೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಸಕಲ ಜೀವರಾಶಿಗಳಿಗೂ ಕೂಡ ಈ ದಿನಗಳಲ್ಲಿ ಏನು ಸಾಧ್ಯ ಆಗುತ್ತೋ, ಪಕ್ಷಿಗಳಿಗೆ ನಾವು ಆಹಾರವನ್ನು ಕೊಟ್ಟಾಗ ನಮ್ಮ ದೋಷಗಳಿಂದ ಮುಕ್ತಿ ಹೊಂದಬಹುದು. ತುಂಬ ಜನಕ್ಕೆ ಶಾಂತಿ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಪರಿಹಾರಗಳನ್ನು ಹುಡ್ಕೊಂಡು ಹೋಗ್ತಾರೆ, ದುಡ್ಡನ್ನು ಖರ್ಚು ಮಾಡಿ. ಆದರೆ ಈ ರೀತಿಯ ದೀಪಾರಾಧನೆ, ಈ ಪರಿಹಾರಗಳು ನಾವು ಈ ಒಂದು ಶಕ್ತಿ ಇರುವಂಥ ದಿನಗಳಲ್ಲಿ ನೆನಪಿಟ್ಕೊಂಡೇನಾದರೂ ಮಾಡಿಕೊಂಡ್ರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ, ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ. ಹೌದು, ಆರೋಗ್ಯವಂತರಾಗಿರ್ತೀವಿ, ಗುಣವಂತರಾಗಿರ್ತೀವಿ, ತುಂಬ ಸುಸಂಸ್ಕೃತರಾಗಿ ನಮ್ಮ ಮಕ್ಕಳು ಕೂಡ ಬೆಳೀತಾರೆ. ಎಲ್ಲವನ್ನು ನಾವು ಕೇಳ್ಕೊಳ್ತಾ ಇರ್ತೀವಿ. ಆದರೆ ಕೆಲವೊಂದು ನಮಗೆ ಬೇಗ ಈಡೇರಬೇಕು ಅಂದರೆ, ಭೂಲಾಭ ಆಗಬೇಕು ಅಂದರೆ, ಎಷ್ಟೋ ಜನಕ್ಕೆ ಭೂಮಿ ದೋಷಗಳಿರುತ್ತೆ, ದುಡ್ಡಿರುತ್ತೆ, ಕಾಸಿರುತ್ತೆ, ಆದರೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಪ್ರಾಪರ್ಟಿಗಳಲ್ಲಿ ಏನೋ ಒಂದು ಕುಂದುಕೊರತೆಗಳು ಪ್ರತಿ ಬಾರಿ ವರ್ಷಾನುಗಟ್ಟಲೆ ಎಳೆದಾಡಿಬಿಡುತ್ತೆ, ಅದರಿಂದ ನೆಮ್ಮದಿ ಇರೋದಿಲ್ಲ. ಅಂತಹವರು ದೀಪಕ್ಕೆ ಮುಖ್ಯವಾಗಿ ಸ್ವಲ್ಪ ಬೆಲ್ಲವನ್ನು 3 ಸರಿ ಹಾಕಿ ಹಾಗೂ ದೋಷಗಳು ನಿವಾರಣೆ ಆಗುತ್ತೆ. ನಿಮಗೆ ಏನಾದರೂ ಬಿಲ್ವ ಪತ್ರೆಯ ಎಲೆ ಸಿಕ್ಕಿದ್ರೆ ಈ ದಿನ ದೀಪದ ಕೆಳಗೆ ಇಟ್ಟು ಕೇಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ವೀಳ್ಯದೆಲೆಯನ್ನು ತಗೊಂಡು ನಾವು ಆ ದೀಪದ ಕೆಳಗೆ ಇಟ್ಟು ಈ ಥರ ಬೆಲ್ಲವನ್ನು 3 ಸಾರಿ ಹಾಕಿದಾಗ ಚಿನ್ನದ ದೋಷ ಇದ್ದರೆ, ಭೂಮಿ ದೋಷ ಇದ್ದರೆ
ನಿವಾರಣೆ ಆಗುತ್ತೆ. ಇನ್ನು ನಾವು ಸಾಲಕ್ಕೆ ಗುರಿಯಾಗಿದ್ದೀವಿ, ಸಾಲದ ಸಮಸ್ಯೆಗಳು, ಲಕ್ಷ್ಮೀದೇವಿ ಸಂಪತ್ತನ್ನು ಕೊಡುವಂಥ ಮಹಾತಾಯಿ. ಆ ತಾಯಿಯನ್ನು ಸುಲಭ ವಿಧಾನದಲ್ಲೇ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಒಲಿಸ್ಕೊಳ್ಬಹುದು. ಅದಕ್ಕೆ ಒಲಿಸ್ಕೊಳ್ಳುವಂಥ ವಿಧಾನ ಅಂತ ಹೇಳಿದ್ರೆ ಏಲಕ್ಕಿಯನ್ನು ಹಾಕಿ, ಏಲಕ್ಕಿ ಸುಗಂಧಭರಿತವಾದ ವಸ್ತುಗಳಲ್ಲಿ ಒಂದು. ಅದನ್ನು ನೀವು ದೀಪಾರಾಧನೆ ಮಾಡಿದಾಗ ದೀಪಕ್ಕೆ ಈ ವಸ್ತುವನ್ನು ಹಾಕಿ ನೀವು ಕೇಳ್ಕೊಳ್ಳಿ, ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ನೀವು ಮೊಗ್ಗಿರುವಂಥ ಲವಂಗವನ್ನು ಹಾಕಿ. ಲವಂಗವನ್ನು ಹಾಕಿದಾಗ ನಮಗೆ ದುಡ್ಡು ಯಾರನ್ನೋ ಕೇಳಿರ್ತೀವಿ, ನಮ್ಮದೇ ದುಡ್ಡಾಗಿದ್ದರೂ ಕೇಳಿರ್ತೀವಿ, ಸತಾಯಿಸ್ತಾ ಇರ್ತಾರೆ, ಬೇಗ ಕೊಡಬೇಕು, ಅವ್ರು ಕೊಟ್ಟರೆ ಸಾಕು ಅನ್ನೋ ಥರ ಇರ್ತೀವಿ. ಅಂಥ ಒಂದು ಆ ಕೋರಿಕೆಗಳು ನೆರವೇರಬೇಕು, ಸ್ಟ್ರಕ್ ಆಗಿರುವಂಥ ಕೆಲಸಗಳು ಸರಾಗವಾಗಿ ನಡಿಬೇಕು. ಲವಂಗವನ್ನು ಹಾಕಿ ಇದನ್ನು ನೀವು ದೀಪಾರಾಧನೆ ಮಾಡ್ತೀರಾ. ತಣ್ಣಗಾದ ಮೇಲೆ ಮಾರನೇ ದಿನ ಆ ವಸ್ತುಗಳನ್ನು ತಗೊಂಡೋಗಿದ್ದೆ ಹಸಿರು ಗಿಡಗಳ ಹತ್ರ ಹಾಕಬೇಕು. ಮತ್ತೆ ಹೊಸದಾಗಿ ಬೇರೆ ದೀಪಾರಾಧನೆ ಮಾಡ್ಕೊಳ್ಬೇಕು. ಆಗ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕೋರಿಕೆಗಳು ನೆರವೇರುತ್ತೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಗ್ರಹ ದೋಷಗಳ ಭಯ ಇರುತ್ತೆ. ಆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತೊಗರಿಬೇಳೆ ಹಾಗೂ ಮೈಸೂರು ಬೇಳೆ ಇವೆರಡರಲ್ಲಿ ಒಂದೊಂದು ಶಕ್ತಿ ಅನ್ನುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ಇದನ್ನು ನೀವು ತೊಗರಿಬೇಳೆಯನ್ನು ಹಾಕಿ ದೀಪಾರಾಧನೆ ಅಂದರೆ ದೀಪದ ಕೆಳಗೆ ಒಂದು ಪ್ಲೇಟನ್ನು ಇಡ್ತೀವಲ್ವ, ಸ್ವಲ್ಪ ದೀಪದ ಕೆಳಗಡೆ ಇದನ್ನು ತೊಗರಿಬೇಳೆಯನ್ನು ಹಾಕಿ ತದನಂತರ ಅದರ ಮೇಲೆ ದೀಪವನ್ನು ಇಟ್ಟು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೂ ಇನ್ನು ಅದನ್ನು ಮಾರನೇ ದಿನ ತಗೊಂಡೋಗಿದ್ದೆ ಪಕ್ಷಿಗಳಿಗೆ ಆಫರ್ ಮಾಡಬೇಕು. ಈ ದಿನ ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ, ಅರಿಶಿಣ ಕುಂಕುಮವನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ. ತುಂಬ ಶುಭ ಕಾರ್ಯಗಳು ಮಾಡೋದಕ್ಕೆ, ಶುಭ ಸಮಾಚಾರಗಳು ಕೇಳ್ತೀರಾ, ಗುಡ್ ನ್ಯೂಸನ್ನು ಕೇಳ್ತೀರಾ. ಸಾಧ್ಯ ಆದರೆ ಈ ವಸ್ತುಗಳನ್ನು ತಗೊಂಡು ಬಂದು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಬಿಡಲಿ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ನೋಡಿಕೊಂಡು ಮಾಡ್ಕೊಳ್ಬಹುದು. ಏನಾದರೂ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಬೌಲಲ್ಲಿ ಉಪ್ಪು ಹಾಗೂ ಸಾಸಿವೆ, ಅರಿಶಿಣ ಕುಂಕುಮ, ₹1 ಕಾಯಿನನ್ನು ಹಾಕಿ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಕೇಳ್ಕೊಳ್ಳೋದ್ರಿಂದ ಉಪ್ಪು ಬೇಗ ಮನೆಯನ್ನು ಶುದ್ಧಿ ಮಾಡುತ್ತೆ, ನಕಾರಾತ್ಮಕ ಶಕ್ತಿಗಳನ್ನು, ಕೆಟ್ಟ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಒಳ್ಳೆಯ ದಿನಗಳು ನಮಗೆ ಪ್ರಾರಂಭ ಆಗುತ್ತೆ. ಇಷ್ಟನ್ನು ಮಾಡಿಕೊಂಡು ಮಾರನೇ ದಿನ ನೀವು ಇದನ್ನು ಯಾರು ತುಳಿದೇ ಇರುವ ಕಡೆ ಆ ₹1 ಮಾತ್ರ ಯಾರಿಗಾದರೂ ದಾನ ಮಾಡಿ, ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲವೂ ಕೂಡ ಹಚ್ಚ ಹಸಿರ ಗಿಡಗಳ ಹತ್ರ ಹಾಕಿಬಿಟ್ಟು ಬಂದಾಗ ಈ ಥರ ಮಾಡ್ಕೊಳ್ತಾ ಇರಬೇಕು. ಆಗ ಮನೆ ನೀಟಾಗಿರುತ್ತೆ, ಶುದ್ಧಿಯಾಗಿರುತ್ತೆ, ನೆಗೆಟಿವ್ ಎನರ್ಜಿ ಹೋಗುತ್ತೆ. ಇಷ್ಟೇ ಸುಲಭವಾಗಿ.